ಪತ್ರಿಕಾ ಹೇಳಿಕೆ ನೀಡಿರೋ ಜಮೀರ್ ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಾ ಇರುವಂತ ಆಡಿಯೋ ಇದೆಯಲ್ಲ ಅದು ಅಸಲಿಯಲ್ಲ, ನಕಲಿ ತಂತ್ರಜ್ಞಾನ ಬಳಸಿ ಮಾಡಲಾಗಿದೆ, ಇದೊಂದು ರಾಜಕೀಯ ಷಡ್ಯಂತ್ರ ಅಂತ ಹೇಳಿದ್ದಾರೆ. ಸಿರಾಜ್ ಮಾತನಾಡಿ ನಮ್ಮ ಮೇಲೆ ಸುಮ್ಮನೆ ಷಡ್ಯಂತ್ರ ನಡೆಸಲಾಗಿದೆ, ಸಮರ್ಥ ಗೆಲ್ಲಬೇಕು ಅಂತ ಜಮೀರ್ ಸಾಹೇಬ್ರು ಹೇಳಿದ್ರು. ನಾವು ಪಕ್ಷಕ್ಕೆ ನಿಷ್ಠಾವಂತರಾಗಿ ಕೆಲಸ ಮಾಡಿದ್ದೀವಿ, ಯಾವುದೇ ಕಾರಣಕ್ಕೂ ಈ ಆಡಿಯೋ ನಮ್ಮದಲ್ಲ. ಈಗ ಸಚಿವ ಸಂಪುಟದಲ್ಲಿ ಜಮೀರ್ ವಿರುದ್ಧ ದೊಡ್ಡ ಷಡ್ಯಂತ್ರ ಇದು ಅಂತ ಹೇಳಿದ್ದಾರೆ. ನಂದು ವಿಡಿಯೋ ದಾವಣಗೆರೆ ಬೈ ಎಲೆಕ್ಷನ್ ಬಂದಾಗಿಂದನೂ ಈ ನಿರಂತರವಾಗಿ ಷಡ್ಯಂತ್ರಗಳು ನಡೀತಾನೆ ಇದ್ದವು. ಅನಾವಶ್ಯಕವಾಗಿ ನಸೀರ್ ಅಹಮದ್ ಸಾಹೇಬ್ರ ಮೇಲೆ ಬಂತು, ಅನಾವಶ್ಯಕವಾಗಿ ಜಬ್ಬಾರ್ ಸಾಹೇಬ್ರ ಮೇಲೆ ಒಂದು ಬಂತು, ನನ್ನ ಮೇಲೆ ಬಂತು, ನನ್ನ ಕೊಲೀಗ್ಸ್ ಮೇಲೇನೂ ಬಂತು. ಈ ಥರ ನಡೆಸ್ತಾ ಇದ್ದರು. ಈಗ ಈ ಆಡಿಯೋ ಬಂದಿರೋದು ಅದು ನಂದು ಆಡಿಯೋ ಅಲ್ಲ, ಜಮೀರ್ ಸಾಹೇಬರು ಮಾತಾಡಿರೋದು ಆಡಿಯೋ ಅಲ್ಲ. ಆ ಥರ ನಾವು ಯಾವತ್ತೂ ಫೋನಲ್ಲಿ ಮಾತಾಡಿದ್ದೀವಿ ಫೋನಲ್ಲಿ. ಬಟ್ ನಾನು 4ನೇ ತಾರೀಕು ನನಗೆ ಗೊತ್ತಿದ್ದಂಗೆ 4ನೇ ತಾರೀಕಿಗೆ ಸಾಹೇಬರು 5ನೇ ತಾರೀಕಿಗೆ ಕೇರಳದಿಂದ ಬರ್ತಾಯಿದ್ದಾರೆ ಅಂತ ನನಗೆ ಮಾಹಿತಿ ಬಂದಾಗ ಅವರು ಒಂದು ಸಂದೇಶವನ್ನು ಕೊಟ್ಟರು ನನಗೆ, ಜಮೀರ್ ಸಾಹೇಬರು. ನಾನು ದಾವಣಗೆರೆಗೆ ಬರ್ತಾಯಿದ್ದೀನಿ, ಭಾಳಷ್ಟು ಜನ ಎಲ್ಲ ಗೋ ಬ್ಯಾಕ್ ಮಾಡ್ತಾಯಿದ್ದಾರೆ, ಅದು ಯಾವುದೇ ಕಾರಣಕ್ಕೂ ಅಸಮಾಧಾನ ಇರಬಾರ್ದು. ಪಕ್ಷದಲ್ಲಿ ಈಗ ಸಮರ್ಥಿಗೆ ಕೊಟ್ಟಿದ್ದಾರೆ, ಸಮರ್ಥಲ್ಲಿ ಗೆಲ್ಲಬೇಕು, ಸಮರ್ಥ ಗೆಲುವು ನನ್ನ ಗೆಲುವು ಅಂತ ನನಗೆ ಕಂಡೀಷನ್ವಾಗಿ ನನಗೆ ಮಾತಾಡಿದರು ಜಮೀರ್ ಸಾಹೇಬರು. ಅವರು ಅವತ್ತು ಕ್ಲಿಯರಾಗಿ ಡೈರೆಕ್ಷನ್ ಕೊಟ್ಟರು, ಯಾವುದೇ ಕಾರಣಕ್ಕೆ ಪಕ್ಷ ವಿರೋಧ ಕೆಲಸ ಮಾಡೋಂಗಿಲ್ಲ, ಯಾವುದೇ ಕಾರಣಕ್ಕೆ ನೀವು ಪಕ್ಷಕ್ಕೆ ಗೆಲ್ಲಿಸಬೇಕು, ಈ ಸಲ ಸಮರ್ಥ ಶಾಮ್ನೂರವರು ಗೆಲ್ಲಬೇಕು, ಜಮೀರಿಗೆ ಗೆಲ್ಲಿಸೋದು ಸಮರ್ಥ ಶಾಮ್ನೂರಿಗೆ ಗೆಲ್ಲಿಸೋದು ಒಂದೇ ಅಂತೇಳಿ ಅವರು ಸ್ಪಷ್ಟವಾಗಿ ಗಾಡಿನಲ್ಲಿ ನಿಂತು ಹೇಳಿದರು. ಈಗೇನು ಆಡಿಯೋ ವೈರಲ್ ಮಾಡಿದಾರಲ್ಲ, ಇದು 100% ಮೇಲ್ನೋಟಕ್ಕೆ ಕಾಣ್ಬರ್ತಾ ಇದೆ. ಇದರಲ್ಲಿ ಷಡ್ಯಂತ್ರ ಇದೆ. ಜಮೀರ್ ಸಾಹೇಬರಿಗೆ ಬ್ಯಾಕ್ ಮಾಡಲಿಕ್ಕೆ ಷಡ್ಯಂತ್ರ ನಡೆಸ್ತಾ ಇದ್ದಾರೆ. ಅದು ಯಾರು ನಡೆಸ್ತಾ ಇದ್ದಾರೆ ಇವತ್ತಿಲ್ಲ ನಾಳೆ ಗೊತ್ತಾಗುತ್ತೆ. ಅದು ಗೊತ್ತಾದರೆ ನಾನೇ ಬಹಿರಂಗವಾಗಿ ನಿಮ್ಮ ಹತ್ರ ಹೆಸರು ಸಮೇತ ಹೇಳ್ತೀನಿ. ಅದು ಇಲ್ಲ ಸ್ಥಳೀಯ ನಾಯಕರು ಇರ್ಬೋದು, ಇಲ್ಲ ರಾಜ್ಯ ನಾಯಕರು ಇರ್ಬೋದು, ಯಾವುದೇ ನಾಯಕರು ಇದ್ದರೆ ನಾನು ಅವ್ರಿಗೆ ಬಹಿರಂಗವಾಗಿ ಹೇಳ್ತೀನಿ. ಈ ಥರ ಆಡಿಯೋನಲ್ಲಿ ಮಾತಾಡಿರೋದು ನಾನು ಜಮೀರ್ ಸಾಹೇಬರು ಯಾವುದೇ ಥರದ್ದು ಮಾತಾಡಿರೋದು ಸುಳ್ಳು. ಹೇಳ್ತಾರೆ ಆಡಿಯೋ ಎಲ್ಲಿಂದ ಬಂತು, ಯಾರ ಮುಖಾಂತರ ಬಂತು, ಯಾರು ಆಡಿಯೋ ಕೊಟ್ಟರು, ಯಾರು ಆಡಿಯೋ ಮಾಡಿದರು, ಯಾರು ಆಡಿಯೋ ಸೆಂಡ್ ಮಾಡಿದರು, ಅದು ನನಗಂತೂ ಗೊತ್ತಿಲ್ಲ. ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ರಾತ್ರಿ 3 ಗಂಟೆಗೆ ವೈರಲ್ ಆಗಿದೆ ಅಂತ. ಆ ರಾತ್ರಿ 3 ಗಂಟೆಗೆ ಯಾರು ಪೋಸ್ಟ್ ಮಾಡಿದರೆ ಅವ್ರಿಗೆ ಹಿಡಿದ್ರೆ ಗೊತ್ತಾಗುತ್ತೆ. ನಾನು ಕಾನೂನು ಸಲಹೆಗಾರರಿಗೆ ಮಾತಾಡ್ತೀನಿ. ಈಗ ಅದು ಏನು ಕ್ರಮ ತಗೋಬೇಕು ಅದು ಕಾನೂನು ಸಲಹೆ ತೊಗೊಂಡು ನಾನು ಕ್ರಮ ತೊಗೊಳ್ತೀನಿ. ಆಡಿಯೋ ವೈರಲ್ ಕುರಿತು ದಾವಣಗೆರೆಯಲ್ಲಿ ಶಾಸಕ ಸಮರ್ಥ ಶಾಮ್ನೂರ್ ಪ್ರತಿಕ್ರಿಯಿಸಿದ್ದಾರೆ. ಚುನಾವಣೆ ಸಮಯದಲ್ಲಿ ಇವೆಲ್ಲವೂ ಓಪನ್ ಸೀಕ್ರೆಟ್ ಆಗಿತ್ತು. ಸತ್ಯ ಸಂಗತಿಗಳು ಹೊರಬಂದಾಗ ಅದನ್ನ ಷಡ್ಯಂತ್ರ ಎನ್ನುವುದು ಸರಿಯಲ್ಲ. ಪ್ರತಿ ಚುನಾವಣೆಯಲ್ಲಿ ಎ ಟೀಮ್ ಬಿ ಟೀಮ್ ಎಂಬುದು ಇದ್ದೇ ಇರುತ್ತೆ. ಆದ್ರೆ ಆಡಿಯೋದಲ್ಲಿ ಬಿಜೆಪಿ ಅಭ್ಯರ್ಥಿ ಪರವಾಗಿ ಹಾಗೂ ಕಾಂಗ್ರೆಸ್ಗೆ ವಿರುದ್ಧವಾಗಿ ಮಾತನಾಡಿರುವುದು ಸ್ಪಷ್ಟವಾಗಿದೆ. ಇವರು ಷಡ್ಯಂತ್ರದಿಂದಲೇ ಗೆಲ್ಲಲು ಸಾಧ್ಯ ಎಂದು ಕಿಡಿಕಾರಿದ್ದಾರೆ. FSLಗೆ ಕಳುಹಿಸಿ ತನಿಖೆ ಮಾಡಲಿ, ಏನೇ ಷಡ್ಯಂತ್ರ ಮಾಡಿದ್ರು ನನ್ನನ್ನ ತಾಯಿ ದುಗ್ಗಮ್ಮನೆ ಕಾಪಾಡಿದ್ದಾಳೆ ಅಂತ ಅಂದಿದ್ದಾರೆ. ನಿಮಗೂ ಗೊತ್ತು, ಚುನಾವಣೆ ಟೈಮ್ನಲ್ಲಿ ಇಂಥವೆಲ್ಲ ಓಪನ್ ಸೀಕ್ರೆಟೇ ಆಗಿದ್ವು. ಆದರೆ ಏನೈತಿ, ಪಾರ್ಟಿ ಇನ್ವೆಸ್ಟಿಗೇಟ್ ಮಾಡಲಿ, ಆಡಿಯೋ ಕ್ಲಿಪ್ ವೆರಿಫೈ ಮಾಡಲಿ ಸರಿಯಾಗೈತಾ ಇಲ್ಲ ಅಂತ. ಆಮೇಲೆ ಚೂರು ಎವಿಡೆನ್ಸ್ ಏನೈತಿ ಎಲ್ಲದು ಹೊರಗೆ ಬರಲಿ. ಆಮೇಲೆ ಏನು ಆ್ಯಕ್ಷನು ಅದೆಲ್ಲ ಹೈಕಮಾಂಡ್ ಮೇಲೆ ಬಿಟ್ಟಿನಿ. ಇಲ್ಲರಿ, ನೀವೇ ನೋಡಿದ್ರಿ ಆ ಕ್ಲಿಪ್ನಲ್ಲೇ ಕ್ಲಿಯರಾಗಿ ಕಾಣ್ತು. ಅದು BJP ಇನ್ವಾಲ್ವ್ಡ್ ಇತ್ತು. BJP ಅವ್ರ ಕ್ಯಾಂಡಿಡೇಟ್ ಹೆಸರು ತಗೊಂಡಿದ್ರು, ಸ್ಪಷ್ಟವಾಗಿ ಮಾತಾಡಿದ್ರು ಅವ್ರ ಜೊತೆ ಅಂತಲೇ ಒಂದು ಪಾರ್ಟ್ ಇತ್ತು ಕ್ಲಿಪ್ನಲ್ಲಿ. BJP ಕ್ಯಾಂಡಿಡೇಟ್ ಇದ್ದರು, SDPI ಕ್ಯಾಂಡಿಡೇಟ್ ಇದ್ದರು, ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಇದ್ದರು. ಸೊ ಇದು ಕ್ಲಿಯರಾಗಿ ಗೊತ್ತಾಯಿತು. ಈಗ ನಮ್ದು ಎಲ್ಲರದು ಅದೇ ಒಂದು ಕ್ವೆಶ್ಚನ್ ಇತ್ತಲ್ರ, ಎಲೆಕ್ಷನ್ ನಡೆಯೋಕ್ಕಾರ ಷಡ್ಯಂತ್ರ ನಡೀತೈತಿ ಅಂತಲೂ ಅನಿಸ್ತಿತ್ತು. ಆಮೇಲೆ ಎಲ್ಲದು ಸ್ಪಷ್ಟವಾಗಿ ಗೊತ್ತಾಯ್ತದೆ. ಇವರೆಲ್ಲರೂ ಒಗ್ಗಟ್ಟಾಗೆ ಅಟ್ಲೀಸ್ಟ್ ಅದರೆಲ್ಲರ ಒಗ್ಗಟ್ಟಿದ್ದಾರೆ ಇವರೆಲ್ಲರೂ, SDPI BJP ಸಮರ್ಥ ಅವರೆಲ್ಲರನ್ನ ಒಗ್ಗಟ್ಟಾರ ಮಾಡಿಸ್ದ ಸಮರ್ಥ. ಅಟ್ಲೀಸ್ಟ್ ಚೂರು ಏನಂತಾರೆ ಧೈರ್ಯ ಇದ್ದರೆ ಜೊತೆಗೆ ಬರಬೇಕಿತ್ತು. ನಾವೆಲ್ಲರೂ ವೋಟ್ಸ್ ಒಂದೇ ಸತಿ ಮಾಡ್ತೀವಿ ಅಂದರೆ ಹಂಗಾರ ಗೆಲ್ಬೋದಿತ್ತು ಅವರು. ಅದಕ್ಕೆ ಗೆಲ್ಲಕ್ಕಾಗಲಿಲ್ಲ. ಯಾಕಂದರೆ ಅವ್ರದ್ದು ಅದೇ ಏನಂತಾರೆ ಪ್ಲ್ಯಾನ್ ಇತ್ತು ಯಾವಾಗಲೂ, ಜನನ್ನ ಮತದಾರರನ್ನು ಎಲ್ಲರೂ ಡಿವೈಡ್ ಮಾಡಿ ಗೆಲ್ಲೋದು. ಅದೇ ಅವ್ರದ್ದು ಷಡ್ಯಂತ್ರ ರೀ ಸರ್. ಆಮೇಲೆ ಅದು ನಡೆಯಲ್ಲ. ನಮ್ಮ ದುಗ್ಗಮ್ಮ ಅಂಥವೆಲ್ಲ ಕೆಲಸಗಳು ಅಂತ ಮಾಡೋರಿಗೆ ಊರಿನಲ್ಲಿ ಬೆಳೆಯೋಕ್ಕೆ ನಡೆಯಲ್ರಿ. ಓಕೆ, ಈ ಮಧ್ಯೆ ಹ್ಯಾರಿಸ್ ಕೂಡ ಮಾತಾಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬನ್ನಿ, ಶಾಂತಿನಗರದ ಶಾಸಕ ಏನ್ ಮಾತಾಡಿದ್ದಾರೆ ಕೇಳೋಣ. ನೋಡಿ, ಇದು ಏನನ್ನ ಬೇಕು ಅಂತ ಬೇಕಾದ ಸಮಯದಲ್ಲಿ ಮಾಡೋದು ಗಲೀಜ್ ರಾಜಕೀಯ. ಅದು
ಅವಾಗಲೇ ಹೇಳಿದ್ದಿದ್ರೆ ನಾವು ಅದನ್ನ ಮೆಚ್ಬೋದಿತ್ತು. ಯಾರೋ ಈ ತರ ಮಾಡೋದನ್ನ ಎಲ್ಲ ಇವಾಗ ಸಮಯ ಸಂದರ್ಭ ನೋಡ್ಕೊಂಡು ಏನೇನೋ ಮಾಡೋದು, ಒಬ್ರನ್ನ ಹಾಳು ಮಾಡುವಂತ ಪ್ರಯತ್ನ ಎಲ್ಲ ಇಟ್ಸ್ ನಾಟ್ ಅ ಗುಡ್ ಪೊಲಿಟಿಕ್ಸ್. ಅಲ್ಲ, ಇಟ್ಸ್ ನಾಟ್ ಗುಡ್ ಪೊಲಿಟಿಕ್ಸ್. ಯಾರು ನೋಡ್ರಿ, ಇಲ್ಲಿ ಯಾರು ದೊಡ್ಡವರು ಚಿಕ್ಕವರು ಅಂತ ಹೇಳಕ್ ಯಾರು ಇಲ್ಲ. ನಾವೆಲ್ಲರೂ ಸಮಾನರು, ಎಲ್ರಿಗೂ ಅವಕಾಶ ಎಲ್ರೂ ಕೇಳ್ಬೋದು, ತಪ್ಪಿಲ್ಲ. ನಾನು ಕೇಳ್ತೀನಿ, ಅವರು ಕೇಳ್ತಾರೆ, ಇನ್ನೊಬ್ರು ಇರೋರೆಲ್ಲ ಕೇಳಲಿ. ಅದ್ರಲ್ಲಿ ಎಲ್ರಿಗೂ ಅವಕಾಶ ಕೊಡುವಂಥದ್ದು ಪಕ್ಷ ಮಾಡುತ್ತೆ. ಸೊ ಬಹಳ ನೀಚ ರಾಜಕೀಯ ಮಾಡಕ್ಕೆ ಹೋಗ್ಬಾರ್ದು. ಇದ್ಯಾವುದು ಪರ್ಮನೆಂಟ್ ಅಲ್ಲ, ಇವೆಲ್ಲ ಟೆಂಪ್ರವರಿ. ಅವಕಾಶ ಸಿಕ್ಕಾಗ ಒಳ್ಳೆ ಕೆಲಸ ನೋಡೋದು, ಅವಕಾಶದಲ್ಲಿ ಇರುವಾಗ ಒಳ್ಳೇದನ್ನ ಮಾಡೋದು, ಇದ್ ಬಿಟ್ರೆ ಬಾಕಿ ಎಲ್ಲ ಟೆಂಪ್ರವರಿ ಇದೆ. ಇನ್ನು ಸಿದ್ದರಾಮಯ್ಯ ಗ್ಯಾಂಗ್ಗೆ ಕತ್ರಿ ಹಾಕೋಕೆ ಆಡಿಯೋ ರಿಲೀಸ್ ಆಗಿದೆ ಅಂತ. ಅದಕ್ಕಿಂತ ಮುಂಚೆ ವಿಪಕ್ಷಗಳ ಒಂದು ಇದಕ್ಕಿಂತ ಮುಂಚೆ ಈಗ ಸಮರ್ಥ್ ಶಾಮನೂರ್ ಅವರು ಹೇಳ್ತಾ ಇದ್ರು ಏನು ಅಂತಂದ್ರೆ, ಎಸ್ ಅದ್ರ ಬಗ್ಗೆ ತನಿಖೆ ಆಗ್ಲಿ, ಯಾಕೆಂದ್ರೆ ನಾನು ಅದನ್ನ ಅನುಭವಿಸಿದೀನಿ ಫ್ರಮ್ ದಿ ಫಸ್ಟ್ ಡೇ ಅಂತ. ಸರ್ ನಫ್ ಅದು ಆಗಬೇಕು. ಇವತ್ತಲ್ಲ ಸಮರ್ಥ್ ಶಾಮನೂರ್ ಮಾತನಾಡಬೇಕಾಗಿರೋದು, ಅವತ್ತಿಂದ ಮಾತಾಡ್ಬೇಕಾಗಿತ್ತು. ಬಟ್ ಅವ್ರು ಎಲೆಕ್ಷನ್ ಅಲ್ಲಿ ಇದ್ದುದ್ರಿಂದ ಅದ್ರ ಬಗ್ಗೆ ಮಾತಾಡಿದ್ರೆ ಏನು ಪರಿಣಾಮಗಳು ಅನ್ನೋದ್ರ ಬಗ್ಗೆ ಅವರು ಕೂಡ ಯೋಚನೆ ಮಾಡ್ತಾ ಇರ್ತಾರೆ. ಬಟ್ ನಾನು ಆಗ್ಲೇ ಹೇಳಿದೆ, ಎನ್.ಎ. ಹ್ಯಾರಿಸ್ ಅವರು ಇನ್ನೊಬ್ಬರನ್ನ ಕೆಳಗಿಳಿಸಿ ತಾನು ಬೆಳಿಬೇಕು ಅನ್ನೋ ತರದ ಮೈಂಡ್ ಸೆಟ್ ಅಲ್ಲ ಅಂತ. ಅವರೇ ಹೇಳ್ತಾ ಇದ್ರು ಇದು ಗಲೀಜ್ ಪಾಲಿಟಿಕ್ಸ್, ಇದು ಕೆಟ್ಟ ಪಾಲಿಟಿಕ್ಸ್ ಅಂತ. ಸೊ ಈ ವಿಚಾರದಲ್ಲಿ ಈಗಾಗಲೇ ಬಹಳಷ್ಟು ಪೋಸ್ಟ್ ಮಾರ್ಟಮ್ ಆಗಿದೆ ದಾವಣಗೆರೆ ದಕ್ಷಿಣದಲ್ಲಿ ಜಮೀರ್ ಅಹಮದ್ ಖಾನ್ ಏನ್ ಮಾಡಿದ್ದಾರೆ, ಏನ್ ಮಾಡಿಲ್ಲ, ಅಲ್ಲಿ ಬಹಳಷ್ಟು ಜನರನ್ನ ತೆಗ್ದಿದ್ದಾರೆ, ಅಲ್ಪಸಂಖ್ಯಾತ ಘಟಕವನ್ನೇ ಅವರು ಅಬಾಲಿಷ್ ಮಾಡಿದ್ದಾರೆ. ಈ ತರದ ಹಲವಾರು ಶಿಸ್ತು ಕ್ರಮಗಳು ಆಲ್ರೆಡಿ ಆಗೋಗಿದೆ. ಬಟ್ ಈಗ ಈ ಆಡಿಯೋ ವೈರಲ್ ಮಾಡೋದು ಬಿಕಾಸ್ ಜಮೀರ್ ಅಹಮದ್ ಖಾನ್ ಅನ್ನ ಕೆಳಗಿಳಿಸಿ ತಾವು ಮೇಲ್ ಬರಬೇಕು ಅನ್ನೋದು ಇಟ್ಸ್ ನಾಟ್ ಅ ಗುಡ್ ಪಾಲಿಟಿಕ್ಸ್. ನಿಮ್ಗೆ ಅರ್ಹತೆ ಇದ್ರೆ, ನಿಮ್ಗೆ ಯೋಗ್ಯತೆ ಇದ್ರೆ ಡೆಫಿನೆಟ್ಲಿ ನೀವು ಮುಂದೆ ಬರ್ತೀರಾ. ಇನ್ನೊಬ್ರನ್ನ ಕೆಳಗಿಳಿಸಿ ಇನ್ನೊಬ್ರನ್ನ ತುಳಿದು ನಾನ್ ಮೇಲೆ ಬರ್ತೀನಿ ಅನ್ನೋದಿದೆಯಲ್ಲ, ಅದು ಒಳ್ಳೆಯ ಬೆಳವಣಿಗೆ ಅಲ್ಲ, ಅದು ಸಕ್ಸಸ್ ಅಲ್ಲ. ಸಕ್ಸಸ್ ನಿನ್ನ ಕಾಲಿನ ಮೇಲೆ ನೀನು ನಿಂತು ನೀನು ಓಡುವುದು, ನೀನು ಗುರಿ ಮುಟ್ಟುವುದು. ಸಕ್ಸಸ್ ಇನ್ನೊಬ್ಬರನ್ನ ಕೆಳಗಿಳಿಸಿ ಅವ್ರ ಮೇಲೆ ನಾನ್ ನಿಂತ್ಕೊಂಡು ದೊಡ್ಡ ಮನುಷ್ಯ ಆಗ್ತೀನಿ ಅನ್ನೋದಲ್ಲ. ಅದನ್ನೇ ಹ್ಯಾರಿಸ್ ಅವರು ಹೇಳ್ತಾ ಇದ್ದಾರೆ. ಆಮೇಲೆ ಇಷ್ಟು ದಿನ ಏನ್ ಮಾಡ್ತಾ ಇತ್ತಪ್ಪ ಹೈಕಮಾಂಡ್? ಹಾಗಾದ್ರೆ ಇದು ನಿಜಕ್ಕೂ ಕೂಡ ಹೈಕಮಾಂಡ್ಗೆ ಒಳಗಡೆ ನಮ್ಗೆ ಇನ್ನರ್ ಸೋರ್ಸ್ ಇದೆ, ಇನ್ನೊಬ್ಬರ ಮೇಲೆ ಕ್ರಮ ತೆಗೆದುಕೊಳ್ಬೇಕಾದ್ರೆ ನಮ್ಗೆ ಒಳಗಿಂದು ಇನ್ನರ್ ಸೋರ್ಸ್ ಇದೆ ಅಂತ ಹೇಳುವಾಗ ಈ ಆಡಿಯೋನು ಕೂಡ ಅವ್ರ ಗಮನಕ್ಕೆ ಬಂದಿರುತ್ತೆ. ಆದರೆ ಜಮೀರ್ ಅಹಮದ್ ಖಾನ್ ವಿರುದ್ಧ ಯಾವುದೇ ರೀತಿಯಾದಂತ ಕ್ರಮ ತೆಗೆದುಕೊಂಡಿಲ್ಲ. ಬಿಕಾಸ್ ಹೈಕಮಾಂಡ್ಗೆ ಗೊತ್ತಿದೆ ನಾಳೆ ಆಗ್ಬೋದಾದಂತ ಪರಿಣಾಮಗಳು ಏನು ಅಂತ. ಇನ್ನೊಂದು ವಿಚಾರ, ಈಗ ಈ ಕಮ್ಯುನಿಟಿ ಅಲ್ಪಸಂಖ್ಯಾತರು, ಎಸ್ಪೆಷಲಿ ಮುಸಲ್ಮಾನ ಸಮುದಾಯ, ನೀವ್ ಏನ್ ಮಾಡ್ತಾ ಇದ್ದೀರಿ? ಒಬ್ರಿಗೊಬ್ರು ಈ ತರನೇ ಕಲ್ಲಡ್ಕೊಂಡು ಬದುಕ್ತೀರಾ? ನಾನ್ ಬೆಳಿಬೇಕಂತ ಇನ್ನೊಬ್ರನ್ನ ಎಳಿತೀನಿ ಅಂತಂದ್ರೆ ನಿಮ್ಮಲ್ಲಿ ಒಗ್ಗಟ್ಟಿಲ್ಲ ಅಷ್ಟೇ. ಎ ಟೀಮ್ ಬಿ ಟೀಮ್ ಆಳೋದು ಅಂತ ಏನ್ ಸಮರ್ಥ ಮಾತಾಡ್ತಾ ಇದಾರಲ್ಲ, ಇದು ನಾಟ್ ಇನ್ ಕಾಂಗ್ರೆಸ್ ಪಾರ್ಟಿ, ಇಟ್ಸ್ ಇನ್ ಅಲ್ಪಸಂಖ್ಯಾತ ನಿಮ್ ಕಮ್ಯುನಿಟಿ, ಮುಸಲ್ಮಾನ ಕಮ್ಯುನಿಟಿಯಲ್ಲೇ ನೀವು ಹಿಂಗ್ ಹೊಡೆದಾಡ್ತಾ ಇದ್ದೀರಾ. ನೀವು ಒಂದು ಸಚಿವ ಸ್ಥಾನಕ್ಕೋಸ್ಕರ ನೀವು ಮುಸಲ್ಮಾನರಲ್ಲಿ ನಾನ್ ನಾಯಕ ಆಗ್ಬೇಕು ಅಂತ ನಿಮ್ಮಲ್ಲೇ ನೀವು ಹೊಡೆದಾಡ್ತಾ ಇದ್ದೀರಲ್ಲ, ಇನ್ನೇನು ಒಗ್ಗಟ್ಟು ಪ್ರದರ್ಶನ ಮಾಡ್ದಂಗ ಆಗತ್ತೆ ನೀವು. ಎಕ್ಸಾಕ್ಟ್ಲಿ. ಮೊದಲೇ ನಿಮ್ಮಲ್ಲಿ ಒಂದಿದೆ, ನಮ್ಮ ಸಮುದಾಯವನ್ನ ಡಿಸ್ಕ್ರಿಮಿನೇಷನ್ ಮಾಡ್ಲಾಗ್ತಾ ಇದೆ, ನಮ್ಮ ಸಮುದಾಯವನ್ನ ತುಂಬಾ ಬೇರೆ ರೀತಿಯಲ್ಲಿ ನೋಡ್ತಾರೆ ಅಂತ. ಸೊ ಒಗ್ಗಟ್ಟಿನಲ್ಲಿ ಬಲ ಇದೆ. ಮುಸಲ್ಮಾನರು ಅಂದ್ರೆ ಒಗ್ಗಟ್ಟು ಅಂತ ಹೇಳ್ತಾರೆ. ಬಟ್ ಅಧಿಕಾರಕ್ಕೋಸ್ಕರ, ಸ್ಥಾನಮಾನಕ್ಕೋಸ್ಕರ ನೀವು ಈ ಲೆವೆಲ್ಗೆ ಕಚ್ಚಾಡ್ತಾ ಇದ್ದೀರಿ, ಒಬ್ರಿಗೊಬ್ರು ಮಾನ ಮರ್ಯಾದೆ ಬೀದಿ ಹರಾಜು ಮಾಡ್ತಾ ಇದ್ದೀರಿ ಅಂತಂದ್ರೆ ಐ ಡೋಂಟ್ ನೋ, ನನ್ಗೆ ಈ ಕಮ್ಯುನಿಟಿಗೆ ಏನ್ ಹೇಳ್ಬೇಕಂತಾನೆ ಅರ್ಥ ಆಗ್ತಾ ಇಲ್ಲ. ನಂಬರ್ 1.